ಹಲವಾರು ಹಸಿರು ಬೆಟ್ಟಗಳು, ಸುಗಂಧ ಸೂಸುವ ಹೂವಿನ ಗಿಡಗಳು, ಗಾಳಿ, ಬಿಸಿಲಿನಲ್ಲಿ ಹೊಳೆಯುವ ಹಾರುವ ಹಕ್ಕಿಗಳು, ಈ ಎಲ್ಲದರಲ್ಲಿ ಚುಕ್ಕಿ ಎಂಬ ಚಂದದ ಮೊಲ ತನ್ನ ಜೀವನವನ್ನು ತುಂಬಾ ಸಂತೋಷದಿಂದ ನಡೆಸುತ್ತಿದ್ದಳು. ಚುಕ್ಕಿ ಸದಾ ಕಿವಿಗಳನ್ನು ನಿಮಿರಿಸಿ ಹೊಸದನ್ನು ಕಂಡುಹಿಡಿಯುವ ಕುತೂಹಲದಿಂದ ಇರುತ್ತಿದ್ದಳು. ಅವಳ ಪ್ರತಿದಿನ ಒಂದು ಹೊಸ ಸಾಹಸವಾಗಿರುತ್ತಿತ್ತು. ಒಂದು ದಿನ ಅವಳು ನದಿಯ ಹತ್ತಿರ ಹೋಗುತ್ತಿದ್ದಾಗ ಅಲ್ಲಿ ಇದ್ದ ಮರಗಳ ನಡುವಿನ ಜಲಧಾರೆ ಗಂಭೀರವಾಗಿ ಹರಿಯುತ್ತಿತ್ತು. ಹಠಾತ್ ಚುಕ್ಕಿಗೆ ಏನೋ ಮೃದುವಾದ ದನಿ ಕೇಳಿಸಿತು. ಮಿಯಾವ್ ಮಿಯಾವ್. ಅವಳು ಎಚ್ಚರವಾಗಿ ನದಿಯ ಕಡೆಗೆ ಓಡಿದಳು. ನೀರಿನಲ್ಲಿ ಒಂದು ಸಣ್ಣ ಮರಿಬೆಕ್ಕು ಬಚ್ಚಳೆಯ ಪ್ಯಾಕೆಟ್ನೊಳಗೆ ಸಿಕ್ಕಿಹಾಕಿಕೊಂಡು ನಿಧಾನವಾಗಿ ಹರಿದು ಹೋಗುತ್ತಿತ್ತು. ಸಣ್ಣದಾಗಿರುವ ಕಣ್ಣು, ತಣಿದ ಮೈ, ಹೆದರಿದ ಹೃದಯ ಎಲ್ಲವೂ ಚುಕ್ಕಿಗೆ ತಾಳಲಾಗದ ತೀವ್ರತೆಯಿಂದ ತಟ್ಟಿದವು. ಬೇಗ ಬಿಡಿಸಬೇಕು ಎಂದು ಚುಕ್ಕಿ ತನ್ನೊಳಗೆ ನಿರ್ಧರಿಸಿದಳು. ಅವಳು ಹತ್ತಿರದ ಮರದಿಂದ ಒಂದು ದಪ್ಪ ಕೊಂಬೆ ತೆಗೆದುಕೊಂಡು ನದಿಗೆ ಅಡ್ಡ ಹಾಕಿದಳು. ಇದನ್ನು ಹಿಡಿ ಎಂದಳು ಚುಕ್ಕಿ. ಬೆಕ್ಕು ದುರ್ಬಲವಾಗಿದ್ದರೂ ಕೊಂಬೆಗೆ ಅಂಟಿಕೊಂಡಿತು. ಚುಕ್ಕಿ ತನ್ನ ಎಲ್ಲಾ ಶಕ್ತಿಯಿಂದ ಬೆಕ್ಕುವನ್ನು ನದಿಯಿಂದ ಎಳೆದಳು. ಅವಳು ಮುದ್ದಾಗಿ ಬೆಕ್ಕನ್ನು ತನ್ನ ಬೆನ್ನ ಮೇಲೆ ಇಟ್ಟುಕೊಂಡು ತನ್ನ ಗೂಡಿಗೆ ಹಿಂತಿರುಗಿದಳು. ಹಾಲು ಕೊಡುತ್ತಿದ್ದಳು, ಒಣ ಬಟ್ಟೆಯನ್ನು ಹೊದಿಸಿದ್ದಳು, ತಳತಳಿಸುವ ಕಣ್ಣುಗಳಿಂದ ಮಾತನಾಡುತ್ತಿದ್ದಳು. ನೀನು ಏನೂ ತಪ್ಪು ಮಾಡಿಲ್ಲ, ನೀನು ಈಗ ನನ್ನ ಸ್ನೇಹಿತೆ. ಬೆಕ್ಕಿನ ಮರಿಗೆ ಮಿಂಚುವೆ ಎಂದು ಹೆಸರಿಟ್ಟಳು, ಏಕೆಂದರೆ ಅದು ಚಿಕ್ಕದಾದರೂ ಮನಸ್ಸಿಗೆ ಬೆಳಕು ತರಿಸಿತ್ತು. ಕಾಲ ಕಳೆದಂತೆ ಸ್ನೇಹ ಗಾಢವಾಯಿತು. ಚುಕ್ಕಿ ಮತ್ತು ಮಿಂಚು ಪ್ರತಿದಿನವೂ ಜೊತೆ ಜೊತೆಯಾಗಿ ಓಡಾಡುತ್ತಿದ್ದರು. ಒಂದು ದಿನ ಚುಕ್ಕಿ ಹೊಲದ ಅಂಚಿನಲ್ಲಿ ಹುಲ್ಲು ತಿನ್ನುತ್ತಿದ್ದಾಗ ಹಠಾತ್ ಒಂದು ದೊಡ್ಡ ಮರ ಬಿದ್ದು ಬಿಟ್ಟಿತು. ಅವಳು ಅದರ ಕೆಳಗೆ ಸಿಕ್ಕಿಹಾಕಿಕೊಂಡಳು. ಕೂಗಿದಳು, ಕಣ್ಣೀರು ಹರಿಸಿದಳು, ಆದರೆ ಆ ಕಾಡಿನ ಗಾಢತೆಯಲ್ಲಿ ಯಾರೂ ಕೇಳಲಿಲ್ಲ. ಆದರೆ ಮಿಂಚು ಮನೆಯಲ್ಲಿ ಕಾಯುತ್ತಾ ಕುಳಿತಿರಲಿಲ್ಲ. ಅವಳು ತನ್ನ ಸ್ನೇಹಿತೆ ಇಲ್ಲದೆ ಅವಳ ದಿನವನ್ನು ಕಲ್ಪಿಸಲಾರಳು. ಮಿಂಚು ಎಲ್ಲಾ ಕಡೆ ಹುಡುಕುತ್ತಾ ಕೊನೆಗೆ ಚುಕ್ಕಿಯ ಸ್ಥಳವನ್ನು ಕಂಡುಹಿಡಿದಳು. ತಕ್ಷಣವೇ ಹಕ್ಕಿಗಳಿಗೂ ಸಮೀಪದ ಪ್ರಾಣಿಗಳಿಗೂ ನಿನಾದ ಮಾಡಿ ಅವರ ನೆರವನ್ನು ಪಡೆದು ಮರದಲ್ಲಿ ಸಿಲುಕಿದ್ದ ಚುಕ್ಕಿಯನ್ನು ರಕ್ಷಿಸಿತು. ಚುಕ್ಕಿ ಕಣ್ಣೀರು ಒರೆಸಿಕೊಂಡು ಮಿಂಚುವನ್ನು ಅಪ್ಪಿಕೊಂಡಳು. ನೀನು ನನ್ನ ಜೀವ ಉಳಿಸಿದ್ದೀಯಾ. ನಾನು ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ. ಮಿಂಚು ನಗುತ್ತಾ ತಲೆ ತಲಪಿಸಿ ಬಲವಾಗಿ ಮ್ಯೂ ಎಂದಿತು. ಅದು ಕೇವಲ ಒಂದು ಕೃತಜ್ಞತೆಯ ಕ್ಷಣವಲ್ಲ, ಅದು ಹೃದಯದಲ್ಲಿ ಬರೆಯಲ್ಪಟ್ಟ ನಿಜವಾದ ಸ್ನೇಹದ ಪುಟವಾಗಿತ್ತು. ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ, ನಾವು ನೀಡಿದ ಮಮತೆ ಮತ್ತು ಸಹಾಯ ಒಂದು ದಿನ ನಾನಾ ರೂಪದಲ್ಲಿ ನಮ್ಮ ಬಳಿ ಮರಳಿ ಬರುತ್ತದೆ. ಸ್ನೇಹವೆಂಬುದು ಯಾವ ಸಮಯದಲ್ಲಾದರೂ ಜೀವ ಉಳಿಸಬಲ್ಲ ಶಕ್ತಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು.